ಶಾಸಕ ಭೈರತಿ ಬಸವರಾಜ್ಗೆ ಢವಢವ ಶುರುವಾಗಿದೆ. ಕಾರಣ ಬಿಕ್ಲು ಶಿವ ಕೇಸಿನ ಈ ಒಂದು ಸಂಕಷ್ಟ ಈಗ ಭೈರತಿ ತಲೆಗೆ ಅಂಟ್ಕೊಂಡಿದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇದು ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸ್ನವರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಂಎಲ್ಎ ಭೈರತಿ ಬಸವರಾಜ್ಗೆ ಬರೋಬ್ಬರಿ 3 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ದಾರೆ. ಕೊಲೆ ಪ್ರಕರಣದ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ? ಇದು ಪೊಲೀಸ್ನವರು ಭೈರತಿ ಬಸವರಾಜ್ಗೆ ಕೇಳಿರುವಂಥ ಪ್ರಶ್ನೆ. ಮೃತ ಶಿವಪ್ರಕಾಶ್, A1 ಜಗದೀಶ್ ಇವರಿಬ್ಬರಿಗೂ ಪರಿಚಯ ಇತ್ತಾ? ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ವಿಚಾರಣೆಯನ್ನು ಮಾಡಿದ್ರು. ರೌಡಿ ಶೀಟರ್ ಬಿಕ್ಲು ಶಿವಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಒಂದು ಕಡೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳ್ತಾ ಇದ್ರು ಕೂಡ ಇವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ. ಇದು ರಾಜಕೀಯವಾಗಿ ಷಡ್ಯಂತ್ರ, ಇದು ನನ್ನ ತೇಜೋವಧೆ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಅಂತ ಭೈರತಿ ಬಸವರಾಜ್ ಮೊನ್ನೆ ಅವ್ರ ಮೇಲೆ ಈ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದಂಥ ಸಂದರ್ಭದಲ್ಲೇ ಈ FIR ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನೊಂದು ಕಡೆ ಈಗ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಭೈರತಿ ಬಸವರಾಜ್ ಅವರ ವಿಚಾರಣೆ ಆಗಿದೆ. 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಈ ಪ್ರಕರಣದ A1 ಆರೋಪಿ ಜಗದೀಶ್ಗೂ ಭೈರತಿ ಬಸವರಾಜ್ಗೂ ಏನಾದರೂ ಲಿಂಕ್ ಇದೆಯಾ? ಮತ್ತು ಭೈರತಿ ಬಸವರಾಜ್ ಆ್ಯಂಡ್ ಜಗದೀಶ್ ಇವರಿಬ್ಬರಿಗೂ ಈಗಾಗಲೇ ಮರ್ಡರ್ ಆಗಿರುವಂತಹ ಬಿಕ್ಲು ಶಿವನಿಗೂ ಏನಾದರೂ ನಂಟಿದೆಯಾ ಅನ್ನುವಂಥ ಆ್ಯಂಗಲ್ನಲ್ಲಿ ಪೊಲೀಸ್ನವರು ಒಂದಿಷ್ಟು ತೀವ್ರವಾದಂತಹ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಶಿವಪ್ರಕಾಶ್ ಮತ್ತು A1 ಜಗದೀಶ್ ಭೇಟಿಯಾಗಿದ್ರ? ಜಮೀನು ವಿವಾದಕ್ಕೆ ಏನಾದರೂ ಮಧ್ಯಸ್ಥಿಕೆಯನ್ನ ನೀವು ವಹಿಸಿದ್ರ ಭೈರತಿ ಬಸವರಾಜ್ ಅವರೇ? ಶಾಸಕ ಭೈರತಿಗೆ ಹಲವು ಪ್ರಶ್ನೆಯನ್ನ ಮುಂದಿಟ್ಟು ಪೊಲೀಸ್ನವರು ವಿಚಾರಣೆ ಮಾಡಿದ್ದಾರೆ. ಜುಲೈ 23ಕ್ಕೆ ಮತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ನನ್ನ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಅವರು ಡೇ 1ನಿಂದನೂ ಕೂಡ ಭೈರತಿ ಬಸವರಾಜ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ಉದ್ದೇಶಪೂರ್ವಕವಾಗಿ ರಾಜಕೀಯದಲ್ಲಿ ಕುಗ್ಗಿಸಲಿಕ್ಕೆ ಮಾಡ್ತಾ ಇರುವಂಥ ಪ್ಲ್ಯಾನ್ ಇದು. ನಾನು ಯಾವುದೇ ತನಿಖೆಗೂ ಕೂಡ ಯಾವುದೇ ವಿಚಾರಣೆಗೂ ಕೂಡ ನಾನು ಹೆದರಲ್ಲ. ನನಗೆ ಯಾವ ಜಗದೀಶನೂ ಪರಿಚಯ ಇಲ್ಲ, ಯಾವ ಬಿಕ್ಲು ಶಿವನೂ ಪರಿಚಯ ಇಲ್ಲ, ನನಗೆ ಗೊತ್ತೇ ಇಲ್ಲ. ನನ್ನನ್ನು ಸುಮ್ಮನೆ ಇದರಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಒಂದು ಕಡೆ ಭೈರತಿ ಬಸವರಾಜ್ ಹೇಳ್ತಾ ಇದ್ದಾರೆ. ಆಮೇಲೆ ಈ FIR ಕಾಪಿ ಏನಿದೆಯಲ್ಲ, ಈ FIR ಕಾಪಿ ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ಆಲ್ರೆಡಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಆ ಕಂಪ್ಲೇಂಟ್ ಕಾಪಿಯಲ್ಲಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ. ಆದರೆ ಇದು ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡಿದ್ದಾರೆ ಅಂತ BJP ನಿಯೋಗದವರು ಭೈರತಿ ಬಸವರಾಜ್ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಅಂದರೆ ಬಿಕ್ಲು ಶಿವನ ತಾಯಿ ಎಲ್ಲೂ ಕೂಡ ಭೈರತಿ ಬಸವರಾಜ್ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಪೊಲೀಸ್ನವರೇ ಉದ್ದೇಶಪೂರ್ವಕವಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. FIR ಕಾಪಿಯಲ್ಲಿ ಭೈರತಿ ಬಸವರಾಜ್ ಅವರ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಕಾಂಗ್ರೆಸ್ನವರು ಅಂತ ಒಂದು ಕಡೆ BJPಯವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೊಂಥರ ರಾಜಕೀಯ ತಿರುವು ಪಡ್ಕೊಂಡಿದೆ. ಆದರೆ ಇಲ್ಲಿ ಈ ರೌಡಿ ಶೀಟರ್ನ ಕೊಲೆ ಮಾಡಿದ್ದು ಯಾರು? ಈ ಒಂದು ಪ್ರಕರಣದಲ್ಲಿ A1 ಜಗದೀಶ್ ಅನ್ನುವಂಥದ್ದನ್ನ ಪೊಲೀಸ್ನವರು ಆಲ್ರೆಡಿ ಈಗ ಪತ್ತೆ ಮಾಡಿದ್ದಾರೆ. ಒಂದು ಕಡೆ ವಿಚಾರಣೆಗೂ ಕೂಡ ಅವ್ರನ್ನೆಲ್ಲ ಒಳಪಡಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. ಕೊಲೆ ನಡೆದು 4 ದಿನವಾದರೂ ಕೂಡ ಕಿಂಗ್ ಪಿನ್ ಅರೆಸ್ಟ್ ಆಗಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆರೋಪಿಗಳನ್ನು ಬಂಧಿಸಲಿಕ್ಕೆ ಪೊಲೀಸ್ನವರು ಮೀನಾಬೇಷ ಏನಾದರೂ ಎಣಿಸ್ತಾ ಇದ್ದಾರಾ? ಜಗದೀಶ್ ಅಲಿಯಾಸ್ ಜಗ್ಗನ ಬಂಧನ ಯಾವಾಗ? ಈ ರೀತಿಯಾದಂಥ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಸಣ್ಣ ಪುಟ್ಟ ಆರೋಪಿಗಳನ್ನು ಬಂಧಿಸಿ ಪೊಲೀಸ್ನವರು ಸೈಲೆಂಟ್ ಆಗ್ತಾರ? ಹಾಗಾದರೆ ಬಿಕ್ಲು ಶಿವನ ಪ್ರಮುಖ ಕಿಂಗ್ ಪಿನ್ ಆರೋಪಿ ಏನಿದ್ದಾನಲ್ಲ ಜಗದೀಶ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನ ಅರೆಸ್ಟ್ ಯಾಕಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಗೆ ಪೊಲೀಸ್ ಮುಂದೆ ಇದೆ. ಮತ್ತು ಈ ಒಂದಿಷ್ಟು ದೃಶ್ಯಾವಳಿ ನೀವೇನು ಗಮನಿಸ್ತಾ ಇದ್ದೀರಾ, ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಹಿಂದೆ ಕುಂಭಮೇಳ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಜೊತೆಗೆ ಇವರೆಲ್ಲ ಸಾಕಷ್ಟು ಜನ ಈಗೇನು ಕೊಲೆ ಆರೋಪ ಸ್ಥಾನವನ್ನು ಏನು ಹೊತ್ಕೊಂಡಿದ್ದಾರಲ್ಲ, A1 ಜಗದೀಶ್ ಇರ್ಬೋದು, ವಿಮಾಲ್ ಇರ್ಬೋದು, ಹೀಗೆ ಬೇರೆ ಬೇರೆ ಒಂದಿಷ್ಟು ಆರೋಪಿಗಳು ಪ್ರಯಾಗ್ರಾಜಲ್ಲಿ ಒಟ್ಟಿಗೆ ಫೋಟೋಶೂಟನ್ನು ಮಾಡ್ತಾರೆ. ಹಾಗಾಗಿ ಈ ಫೋಟೋಶೂಟು ಸಾಕಷ್ಟು ಅನುಮಾನಕ್ಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಮೃತ ಶಿವನಿಗೆ ಮೊದಲಿನಿಂದಲೂ ಕೂಡ ಜಗ್ಗನಿಂದ ಬೆದರಿಕೆ ಇತ್ತು. ಕಳೆದ 5 ತಿಂಗಳ ಹಿಂದೆ ಜೀವ ಬೆದರಿಕೆ ದೂರು ಕೂಡ ಸಲ್ಲಿಕೆ ಮಾಡಿದ್ರು. ಬೆದರಿಕೆ ಇದೆ ಅಂತ ಜಗ್ಗನ ಮೇಲೆ ಶಿವ ಕಂಪ್ಲೇಂಟನ್ನು ಕೊಟ್ಟಿದ್ದ. ಈಗಾಗಲೇ ಮರ್ಡರ್ ಆಗಿರುವಂಥ ಬಿಕ್ಲು ಶಿವ ದೂರಿನ ಬಗ್ಗೆ ಕ್ರಮ ಕೈಗೊಂಡಿಲ್ಲ, ಈಗಲೂ ಕೂಡ ಬಂಧಿಸಿಲ್ಲ. ಇನ್ನು ಜಗ್ಗನನ್ನು ಹಿಡಿಯುವಲ್ಲಿ ವಿಫಲರಾದ್ರ ಹಾಗಾದರೆ ಪೊಲೀಸ್ನವರು, ಅಥವಾ ಬೇರೆ ಏನಾದರೂ ಒತ್ತಡಗಳು ಪೊಲೀಸ್ನವ್ರ ಮೇಲೆ ಇದೆಯಾ? ಈ ರೀತಿಯಾದಂತಹ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಆಮೇಲೆ ಈ ಬಿಕ್ಲು ಶಿವನಿಗೆ ಆವಾಜ್ ಹಾಕ್ತಾ ಇರುವಂತಹ ಕೆಲವೊಂದಿಷ್ಟು ಫೂಟೇಜ್ಗಳು ಮಾಧ್ಯಮಕ್ಕೂ ಕೂಡ ಸಿಕ್ಕಿದೆ.
ಮತ್ತಷ್ಟು ಈ ಒಂದು ಕೇಸ್ಗೆ ಆ ಒಂದು ಪುಷ್ಟಿ ಕೊಡುವಂಥದ್ದು, ಈ ಸಾಕ್ಷಿ ಮತ್ತಷ್ಟು ಗಟ್ಟಿಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ಕೆಲವೊಂದಿಷ್ಟು ಫೂಟೇಜ್ಗಳು ಈ ಹಿಂದೆ ಬಿಕ್ಲಿ ಶಿವನಿಗೆ A1 ಜಗದೀಶ್ ಇರ್ಬೋದು, ಮತ್ತು ಈತನ ಸಹಚರರು ವಿಮಾಲ್ ಬೇರೆ ಬೇರೆ ಸ್ನೇಹಿತರೆಲ್ಲ ಸೇರಿಕೊಂಡು ಬಿಕ್ಲಿ ಶಿವನಿಗೆ ಆವಾಜ್ ಹಾಕಿರುವಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ನಿನ್ನೆ ಭೈರತಿ ಬಸವರಾಜ್ ಅವರ ವಿಚಾರಣೆ ಆಗಿದೆ. ಮತ್ತೆ ಜುಲೈ 22ಕ್ಕೆ ಮತ್ತೆ ಅವ್ರನ್ನ ಕರೀತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.